5 ಕಾಲಂಗೆ ಇಲ್ಲಿ ಬಂದರು ಯಾವನ ಗಾಡಿಗೆ ಇಲ್ಲಿಂದ ಬಂದರು ಸ್ಟ್ರೈಟ್ ಬಂದರು ಇಲ್ಲಿಗೆ ಮುಂದೆ ಪಾಸ್ ಆದರು. ಅಲ್ಲಿ ಹೋಗ್ತಿದ್ದಂಗೆ ಬಂದರು ಇಲ್ಲಿಂದ ಒಬ್ಬ ಗಾಡಿಗೆ ಹೋದ. ಅದು ಮಾಮೂಲಿ ಇದ್ರ ಗಾಡಿಗೆ ಸ್ಕೂಟಿಗೆ ಹೋದನು ಅಲ್ಲಿಂದ ಬಂದು ತಿರುಗಿ ಮತ್ತೆ ಫಾಲೋ ಮಾಡ್ಕೊಂಡು ಬಂದರೆ ಇಲ್ಲ ಮಿಕ್ಕೆಬಿಟ್ರು. ಬಂದರೆ ಬಾಯಿ ಮಿಕ್ಕೆಬಿಟ್ರು. ಹಂಗೆ ಕೆಳಗೆ ಕುಸೆ ಬಿದ್ದಳು. ಹಚ್ಕೊತಾ ಇದ್ದೀನಿ, ಇದು ಮಾಡ್ತಾಯಿದ್ದೀನಿ, ಬಿಡ್ತಾ ಇಲ್ಲ ಏನೂ ಇಲ್ಲ. ಅವನು ಹಂಗೆ ಇಟ್ಕೊಬಿಟ್ಟ. ಕಾಲಾಗ ಒದಿತಾವನೆ ಗಾಡಿ ಕೂತಿರೋನು ಬಿಡ್ತಾ ಇಲ್ಲ. ಅಷ್ಟೊತ್ತಿ ನಾಯಿ ಬಂತು ಹಾಕಿ ಸಾಹಸ ಪಟ್ಟು ಕಿತ್ಕೊಂಡು ಇತ್ಲ ಪಾಸ್ ಆಗ್ಬಿಟ್ಟು. ನಮ್ಮದು ಗುಂಡೆನೇ ಅಲ್ಲಿಗೆ 40 ಇದ್ವು, ಲಕ್ಷ್ಮೀ ಕಾಸು 2 ಇದ್ವು, ಒಂದು ಮಾಂಗಲ್ಯ ಇತ್ತು 15-20 ಮೇಲೆ ಇತ್ತು. ಮಾಸ್ಕ್ ಹಾಕವ್ರೆ, ಟೋಪಿ ಹಾಕವ್ರೆ, ಜರ್ಕಿನ್ ಹಾಕವ್ರೆ. ಹೆಂಗೆ ಗೊತ್ತಾಗುತ್ತೆ? ನಾನು ಒಬ್ಬಳೇ ಇದ್ದಾಳು, ಯಾರೂ ಇರಲಿಲ್ಲ ಈ ರೋಡಲ್ಲಿ. ನಾವು ಡೈಲಿ 5 ಕಾಲಷ್ಟೊತ್ತಿಗೆ ವಾಕ್ ಹೋಗ್ತೀವಿ. ಸಮಯ ತುಂಬ ಜನ ಇದ್ದೀವಿ, ನಾವು ಒಟ್ಟಿಗೆ ವಾಕ್ ಹೋಗ್ತೀವಿ. ಬಟ್ ಇವತ್ತು ಅಮಾವಾಸ್ಯೆ ಪೂಜೆ ಮನೇಲಿ ಇರೋ ದಸೆಯಿಂದ ನಾವು ಯಾರೂ ವಾಕ್ ಬರಲಿಕ್ಕಾಗಲಿಲ್ಲ. ಇವ್ರು ನಾರ್ಮಲ್ ಆಗಿ ಅವ್ರ ಅಂಗಡಿಗೆ ಹೋಗಲೇಬೇಕು, ಡೈಲಿ ಅವ್ರು ಆ ಥರ ಹೋಗಿದ್ದಾರೆ. ನೋಡಿದ್ರೆ ಈ ಥರ ಇನ್ಸಿಡೆಂಟ್ ಆಗಿದೆ. ಆಲ್ರೆಡಿ ನಾವು ಎದುರುಗಡೆ ಮನೆ ಫುಟೇಜ್ ಎಲ್ಲ ತೆಗೆಸಿ ನೋಡಿದ್ದೀವಿ. ಬಟ್ ಅಷ್ಟು ಭಯಂಕರವಾಗಿ ಈಗ ಅಷ್ಟು ಬೆಳಗ್ಗೆ 5 ಕಾಲು ಅಂತಂದರೆ ಏನು ತುಂಬ ಇದೆ, നല്ല ಜನ ಓಡಾಡ್ತಿರ್ತಾರೆ. ಅಂಥ ಟೈಮಲ್ಲಿ ಈ ಥರ ನಡೆದಿದೆ ಅಂದರೆ ಅದು ನಮ್ಮ ದೌರ್ಭಾಗ್ಯ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ. ಬಟ್ ಅವರಿಗೆ ಇವಾಗ ಏಟಾಗಿದೆ ಯಾಕೆಂತಂದರೆ ತೀರಾ ಈಗ ಕೈ ಕಾಲು ತೋರಿಸ್ಬೋದು ಮೇಡಮ್. ಸ್ವಲ್ಪ ಈಗ ಒಳಭಾಗ ಎಲ್ಲ ನಾವು ಲಿಡ್ಸೆಟ್ ಸುಲಭವಾಗಿ ಓಪನಾಗಿ ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಕೇಳೋದು ಇಷ್ಟೇ, ನಮಗೆ ಇವಾಗ ಬೀಟ್ ಬರೋರು ಮೇಡಮ್. ಇವಾಗ ಸ್ವಲ್ಪ ವರ್ಷಗಳೇ ಆಗೋಯ್ತು, ಇವಾಗೆಲ್ಲ ಬೀಟ್ ಬರ್ತಾ ಇಲ್ಲ. ಮತ್ತು ಅವಾಗವಾಗ ಇದರಲ್ಲಿ ವಯಸ್ಸಾಳದವ್ರು ಬರ್ತಾಯಿದ್ರು, ಆ ಥರ ಎಲ್ಲ ಇತ್ತು ಮೇಡಮ್. ಇಲ್ಲಿ ಈ ಏರಿಯಾದಲ್ಲೂ ನಡೆದಿದೆ. ಬಟ್ ಇವಾಗ ಸ್ವಲ್ಪ ಟೈಮಿಂದ ಇಲ್ಲ, ಅದೆಲ್ಲ ಇಲ್ಲ. ಮತ್ತೆ ಅದು ಪುನರಾವರ್ತನೆ ಆಗಬೇಕು ಅಂತ ನಾವು ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈಗ ನಮಗೆ ಕೆಲಸ ಕಾರ್ಯ ಇದ್ದಾಗ ನಾವು ಹೋಗಲೇಬೇಕಾಗುತ್ತೆ. ಕತ್ಲೆ ಯಾರೋ ಜೊತೆಗೆ ಇರ್ತಾರೆ ಅಂತ ಕಾಯೋಕ್ಕಾಗೋದಿಲ್ಲ. ನಮ್ಮ ಹೊಟ್ಟೆಪಾಡು ನಾವು ನಡೆಸಬೇಕಾಗುತ್ತೆ. ಅಂದಾಗ ಈಗ ನೋಡಿ ಪಾಪ ಅವ್ರು ಇವತ್ತು ಅವ್ರಿಗಾಗಿರೋದು ನಾಳೆ ನಮ್ಗೆ ಆಗ್ಬೋದಲ್ಲ ಅನ್ನೋ ಇದ್ರ ಮೇಲೆ ಭರವಸೆ ಮೇಲೆ ನಾವು ಮಾತಾಡ್ತಿದ್ದೀವಿ. ನಾವು ದಯವಿಟ್ಟು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಮಗೆ ಬೀಟ್ ಬರೋದು ಒಂದು ಪ್ಲಸ್ ಒಂದು ಹೊಯ್ಸಳನೋ ಅಥವಾ ಈ ಥರ ನಮ್ಗೆ ಏನಾರು ಅಥವಾ ಅಲ್ಲಿ CC ಕ್ಯಾಮ್ರಾಗಳು ಇವೆಲ್ಲ ಸ್ವಲ್ಪ ಅಳವಡಿಸ್ಕೊಟ್ರೆ ನಮಗೂ ಒಂದು ಧೈರ್ಯ ಇರುತ್ತೆ ಓಡಾಡೋದಕ್ಕೆ ಅಂತ ಕೇಳ್ಕೊಳ್ತಾ ಇರೋರಿಗೆ ಡಿಪಾರ್ಟ್ಮೆಂಟಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ಇಲ್ಲಿ ಪೊಲೀಸ್ ಅವರು ಅಷ್ಟೊಂದು ಬೀಟು ಬರೋಲ್ಲ. ಇಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಇವ್ರು ಕಂಪ್ಲೇಂಟ್ ಹಾಕಿ ಅರ್ಧ ಅವರು 1 ಅವರ್ ಆದಮೇಲೆ ಬಂದವ್ರೆ. ಸಾಲಕ್ಕೆ ಈ BBMP ಕಡೆಯಿಂದ ಇಲ್ಲಿ ಕ್ಯಾಮ್ರಾನ ಫಿಟ್ ಮಾಡಬೇಕು. ಇಲ್ಲಿ ಕಾರ್ನರ್ಗಳಲ್ಲಿ ಮಾಡಿದ್ರೆ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀವಿ. ಯಾಕಂದರೆ ಎಲ್ಲ ಆಚೆ ಕಡೆ ಗಾಡಿ ನಿಲ್ಲಿಸಿರ್ತಾರೆ, ಸಾಲಕ್ಕೆ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ. ಉದ್ದೇಶವಾಗಿ ಅವ್ರು ಹಾಲಾಕಕ್ಕೆ ಹೋಗಲೇಬೇಕಾಗಿತ್ತು ವಿಜಯಮ್ಮ ಅವರು. ಆ ಉದ್ದೇಶವಾಗಿ ಅವರು ದಿನ ಹೋದಂಗೆ ಓದ್ತಾಯಿದ್ರು. ಇವರು ಫಾಲೋಅಪ್ ಮಾಡ್ಕೊಂಡು ಬಂದು ಹಿಡಿದು ಕಿತ್ಕೊಂಡು ಹೋಗಿದ್ದಾರೆ. ಬೇಗ ಅದನ್ನು ಕಂಡು ಹಿಡಿದು ಅವ್ರಿಗೆ ಒಡವೆ ಕೊಡಿಸ್ಬೇಕು ಅಂತ ನಾವು ಪೊಲೀಸ್ನಲ್ಲಿ ಮನವಿ ಮಾಡ್ಕೊಂತೀವಿ. ಏನಂದರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಓಡಾಡೋಕ್ಕೆ. ಬಟ್ ಇಲ್ಲಿ ಸೇಫ್ಟಿ ಏನಿಲ್ಲ ಅಂತಂದರೆ ಪ್ರತಿಯೊಂದು ರೋಡಲ್ಲೂ ಲೈಟ್ ಇಲ್ಲ, CC ಕ್ಯಾಮ್ರಾಗಳಿಲ್ಲ, ಆಮೇಲೆ ತುಂಬ ಅವ್ಯವಸ್ಥೆ. ಆದ್ದರಿಂದ ಇಲ್ಲಿ ನಾವು ಶಾಸಕರೇ ಆಗಿರ್ಬೋದು, ನಾವು ಏನು ಕೇಳ್ಕೊಟ್ಟಿರೋದು ಬೇರೆ ಕಾರ್ಪೊರೇಟ್ರಿಗೆ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ತುಂಬ ಅವ್ಯವಸ್ಥೆ ಇರೋದ್ರಿಂದ ಒಂದು ಸ್ವಲ್ಪ ನಾವು ತುಂಬ ಸೇಫ್ಟಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಶಾಸಕರಿಗೆ ಆಗಿರ್ಬೋದು, ನಮ್ಮ ಇಲ್ಲಿನ BBMP ಕಾರ್ಪೊರೇಟರ್ ಇರ್ಬೋದು, ಯಾರಿಗೆ ಆಗಿರ್ಬೋದು, ತುಂಬ ಅಧ್ವಾನ ಅಂದರೆ ಭಾಳ ಅವ್ಯವಸ್ಥೆ ಇದೆ. ದಯವಿಟ್ಟು ಈ ಒಂದು ಬೀದಿ ಲೈಟ್ ಇರ್ಬೋದು, ಒಂದು CC ಕ್ಯಾಮ್ರಾ ಇರ್ಬೋದು, ಪ್ರತಿಯೊಂದಕ್ಕೂ ತುಂಬ ಅಡಚಣೆ ಇದೆ. ಅದರಿಂದ ದಯವಿಟ್ಟು ಇಲ್ಲಿ ಮಾಡಿಕೊಡ್ಬೇಕಂತ ನಮ್ಮ ಶಾಸಕರಾಗಿರ್ಬೋದು, ನಮ್ಮ BBMP ಕಾರ್ಪೊರೇಟರ್ ಇರ್ಬೋದು, ಇಲ್ಲಿನ ನಮ್ಮ ಏರಿಯಾದ ಕಾರ್ಯಕರ್ತ ಮುಖಂಡರಿರ್ಬೋದು, ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ. ದಯವಿಟ್ಟು ಮಾಡಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ.